ಸಿನಿಮಾ ಲವರ್ಸ್, ವೆಲ್ಕಮ್ ಟು ಇವತ್ತಿನ ಕತೆ ಉಸಿರಿನ ಜೊತೆ. Now let me welcome the brilliant minds and hearts behind Usiru. Firstly, let me welcome the backbone of this project, producer Lakshmi Harishma and executive producer Harish. ನಮಸ್ತೆ ಮ್ಯಾಮ್, ಉಸಿರು ಸ್ಟೋರಿನ ಚೂಸ್ ಮಾಡ್ಬೇಕಂತ ಯಾಕೆ ಅನ್ನಿಸ್ತು ಮ್ಯಾಮ್? ಆ್ಯಕ್ಚುಲಿ ಪ್ರಭಾಕರ್ ಅವ್ರು ಬಂದು ಸ್ಟೋರಿ ಹೇಳಿದಾಗ ತುಂಬ ಇಷ್ಟ ಆಯಿತು. ಅದಾದಮೇಲೆ ಟೋಟಲಾಗಿ ಒಂದು 3 to 4 months ಇದ್ರ ಬಗ್ಗೆನೇ ನಾವು R&D ಮಾಡಿದ್ವಿ. ಈಗ ತುಂಬ ಜನನ ಭೇಟಿ ಮಾಡಿದ್ವಿ. ತುಂಬ ಅಂದರೆ ಪ್ರೀ ಪ್ರೊಡಕ್ಷನ್ಸ್ಗಳು ಏನಿರುತ್ತೆ, ಪೋಸ್ಟ್ ಪ್ರೊಡಕ್ಷನ್ಸ್ ಟೈಮಲ್ಲಿ ಏನೇನು ಚಾಲೆಂಜ್ ಇದೆ, ಆಫ್ಟರ್ ಏನೇನು ಬರುತ್ತೆ ಅಂತ ನಾವು ಟೋಟಲಾಗಿ ಅಪ್ರಾಕ್ಸಿಮೇಟ್ 6 months ರಿಸರ್ಚ್ ಮಾಡಿದ್ವಿ. ಸರ್, ಯಾವುದಾದ್ರೂ ಬೆಸ್ಟ್ ಮೂಮೆಂಟ್ ಇದೆಯಾ ವಿಚ್ ಯು ವಾಂಟ್ ಟು ರೀಕಲೆಕ್ಟ್ ಡ್ಯೂರಿಂಗ್ ದ ಶೂಟಿಂಗ್? ಮೇಡಮ್, ಬೆಸ್ಟ್ ಮೂಮೆಂಟು ಅಂದರೆ ಸಂತೋಷ್ ಅಂತಿದ್ದಾರೆ, ಮತ್ತು ಸಂತೋಷ್ ಮತ್ತು ಅಪೂರ್ವ ಅಂತ ಅವ್ರಿಗೊಂದು ಬೈಕ್ ಸೀನ್ ಕೊಟ್ಟಿದ್ದಾರೆ. ಬೈಕ್ ಅಂದರೆ ಬುಲೆಟ್ ಓಡಿಸೋದು. ಆ ಬ್ರೇಕ್ ಹೊಡೆದಾಗ ಗಾಡಿನೂ ಬಿತ್ತು. ಆದಮೇಲೆ ನಮ್ಮ ಸಂತೋಷು ಮತ್ತು ಅಪೂರ್ವರ ಸಂತೋಷ್ ಸರ್ ಇಲ್ಲಿ ಬಿದ್ದಿದ್ದಾರೆ ಮತ್ತು ಅಪೂರ್ವ ಅಲ್ಲಿ ಬಿದ್ದಿದ್ದಾರೆ. ಗಾಡಿ ಡ್ಯಾಮೇಜ್ ಆಯಿತು ಮತ್ತು ಅವರಿಬ್ಬರಿಗೂ ತುಂಬ ಗಾಯ ಆಯಿತು ಮತ್ತು ಕ್ಯಾಮ್ರಾನು ಡ್ಯಾಮೇಜ್ ಆಯಿತು. ಆ ಇದರಲ್ಲಿ ಶೂಟಿಂಗ್ನ ಸ್ಟಾಪ್ ಮಾಡಿಲ್ಲ. ಆ್ಯಕ್ಚುಲಿ ಅವರು ಗಾಯ ಆಗಿದ್ದು ಕೆಲವರು ಮಾತ್ರ ಸ್ಟಾಪ್ ಮಾಡ್ತಾರೆ, ಇವರು ಸ್ಟಾಪ್ ಮಾಡಿಲ್ಲ. ಹಂಗೆ ಮತ್ತೆ ಬೇರೆಯವ್ರದ್ದು ಸ್ಟಾರ್ಟ್ ಮಾಡಿ ಇವ್ರು ನನಗೆ ಅಲ್ಲೇ ಪಕ್ಕದಲ್ಲಿ ಅಂದರೆ 20 km ದೂರ ಹೋಗಬೇಕು ಹಾಸ್ಪಿಟಲ್ಗೆ. ಅಲ್ಲಿ ಮತ್ತೆ ಟ್ರೀಟ್ಮೆಂಟ್ ತೊಗೊಂಡು ಹಂಗೆ ಮತ್ತೆ ಶೂಟಿಂಗ್ ಕಂಪ್ಲೀಟ್ ಮಾಡಿ. ಈಗ ನೋಡಿ, ಒಂದು ನಾನು ಹೇಳ್ತೇನೆ, ಕ್ಯಾಮ್ರಾಸ್ ಆಗಿರ್ಬೋದು, ಅದರ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಪ್ರೊಡಕ್ಷನ್ಸ್ ಹೌಸ್ ಅವ್ರದ್ದಾಗಿರ್ಬೋದು, ಅವರು ಅದನ್ನೆಲ್ಲ ತೊಗೊಂಡು ಮೇಲೆ ಹೋಗೋದಿದೆಯಲ್ಲ, ಏನು ಮಾತಾಡೋಣ ಮೇಡಮ್. ಪಾಪ ಎಷ್ಟು ಹಾನೆಸ್ಟಾಗಿ ವರ್ಕ್ ಮಾಡಿಕೊಟ್ರು ಅಂದರೆ ಆ ಟೈಮಲ್ಲೆಲ್ಲ ನಮಗೆ ಕೆಲಸ ಮುಗಿಸ್ಕೊಟ್ರು. ಅದೊಂದು ಕ್ಯಾಮ್ರಾ ಪಾಪ ತುಂಬ ಡ್ಯಾಮೇಜ್ ಆಗೋಗಿತ್ತು. ಬೇರೆಯವರಾಗಿರೋ ಬಂದು ಅದು ಅಂಥ ಸನ್ನಿವೇಶಗಳಾದಾಗೆಲ್ಲ ಸ್ಟಾಪ್ ಮಾಡಿಸ್ಬಿಡ್ತಾರೆ. ಅದು ಅಂದರೆ ಪ್ರೊಡ್ಯೂಸರ್ ಹತ್ರ ದುಡ್ಡು ತೊಗೋಬೇಕು ಅನ್ನೋ ಉದ್ದೇಶಕ್ಕೋ, ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋ ಬಂದು ಮಾಡ್ತಾರೆ. ಬಟ್ ಆದರೆ ಆ ಮಂಜುನಾಥ್ ಅನ್ನೋರಿಗೆ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಇಮಿಡಿಯೇಟಾಗಿ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಆಮೇಲೆ ಮಾತಾಡ್ಕೊಳ್ಳೋಣ ಸ್ಟಾರ್ಟ್ ಮಾಡಿ ಅಂತ ಬೇರೆ ಕ್ಯಾಮ್ರಾ ಕಳಿಸ್ಕೊಟ್ರು. ಬೇರೆ ಈಗ ತಿಲಕ್ ಅವರು ಬೆಟ್ಟ ಹತ್ತಿದಾಗಿರ್ಬೋದು, ಇದು ಕ್ರೇನ್ನೆಲ್ಲ ಎತ್ಕೊಂಡು ಬೆಟ್ಟ ಅದೆಲ್ಲ ಹತ್ತಿದಾಗ ಎಲ್ಲರೂ ಮೇಡಮ್ ಆ ಒಂದು ಸಿನಿಮಾನ ಗೆಲ್ಲಿಸ್ಲೇಬೇಕು ಅನ್ನೋದು ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರು. ಅದು ಪ್ರೊಡ್ಯೂಸರ್ ಅದೊಂಥರ ಉಸಿರು ಅವ್ರು ಕೊಡೋದು ನಮಗೆ. ಈ ಥರದ್ದು ಒಂದು ಒಳ್ಳೆ ಮನಸ್ಸುಗಳು ಜೊತೆ ಸೇರಿದ್ರೆ ಮಾತ್ರ. ಮ್ಯಾಮ್, ಹೌ ವಾಸ್ ಯುವರ್ ಜರ್ನಿ ಆಸ್ ಅ ಪ್ರೊಡ್ಯೂಸರ್ ಜರ್ನಿ ಹೆಂಗಿತ್ತು, ಮತ್ತು ನಿಮ್ಮದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಜರ್ನಿ ಹೆಂಗಿತ್ತು ಫಿಲ್ಮ್ ಇಂಡಸ್ಟ್ರಿಲಿ? ಅಂದರೆ ಇವರಿಂದ ಆಗಿರ್ಬೋದು, ನಮ್ಮ ಪ್ರಭಾಕರಿಂದ ಆಗಿರ್ಬೋದು, ಅವರಿಬ್ಬರಿಗೂ ಟ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂದರೆ ನಾನು ಇಲ್ಲಿ ಕುಂಚಕ್ಕೆ ಅವರೇ ಕಾರಣ. ಅದಕ್ಕೋಸ್ಕರ ಟ್ಯಾಂಕ್ಸ್ ಹೇಳ್ತೀನಿ. ನಾವು ಅಂದ್ಕೊಂಡಿಲ್ಲ ಕನಸಲ್ಲಿ ನನಸಾಗ್ತಾಯಿದೆ. ಈಗ ಪ್ರಭಾಕರ್ ಬಂದು ಅಪ್ರೋಚ್ ಮಾಡಿದಾಗ ಓಕೆ ಹೌದು ಮಾಡ್ಬೋದಲ್ಲ ಅಂತ ಅಂದ್ಕೊಂಡಿದ್ದಷ್ಟೇ. ನೋಡಿದ್ರೆ ಈಗ ಸಿನಿಮಾ ರಿಲೀಸ್ ಅಂತ ಬಂದಿದೆ. ದಟ್ ಈಸ್ ಆಲ್ಮೋಸ್ಟ್ ಆಲ್ ಕಾಸ್ಮಿಕ್ ಎನರ್ಜಿ. ಸ್ಟಾರ್ಟಿಂಗಲ್ಲಿ ನಾವು ಮಡಿಕೇರಿ ಶೂಟ್ ಮಾಡಿದ್ವಿ. ಫಸ್ಟ್ ಶೆಡ್ಯೂಲ್ ಬಂದು ಮಡಿಕೇರಿ ಶೂಟ್ ಮಾಡಿದ್ವಿ. ಒಬ್ಬೊಬ್ಬರು ಏನು ಮಾಡ್ತಾರೆ, ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಎದ್ದೇಳ್ತಾರೆ. ನಮ್ಮ ಡೈರೆಕ್ಟರ್ ಅಂತೂ 4:15 ಎದ್ದೇಳ್ತಾರೆ, ನಿದ್ದೆನೇ ಮಾಡಲ್ಲ. ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಅಷ್ಟೇ ನಿದ್ದೆನೇ ಮಾಡಲ್ಲ. ಅಂದರೆ ಇದರಲ್ಲಿ ಪ್ರತಿಯೊಬ್ಬರು ಪಾತ್ರ ಆಗಿರಲಿ, ಮತ್ತು ನಮ್ಮ ಆ್ಯಕ್ಟರ್ ಆಗಿರ್ಬೋದು, ಮತ್ತು ನಮ್ಮ ಡೈರೆಕ್ಟಾಗಿ ಅಸಿಸ್ಟೆಂಟ್, ಮತ್ತು ಪ್ರತಿಯೊಬ್ಬರು, ಮತ್ತು ಅಭಿ ಬೇರೆಯವರಮ್ಮ ಅಂತ ಸುಮಾರು ಜನ ಇದಾರಲ್ಲ. ಇದರಲ್ಲಿ ಪ್ರತಿಯೊಬ್ಬರದ್ದು ಒಂದೊಂದು ಡಿಫ್ರೆಂಟು ಅವ್ರದ್ದೇ ಒಂದು ಕೆಲಸ ಇದೆ. ಆ ಟೈಮಲ್ಲಿ ಅವ್ರ ಸಮಯ ಬಂದಾಗ ಅವ್ರ ಕೆಲಸನ ಫಿಲ್ ಮಾಡ್ತಾರೆ. ತೆರೆ ಯಾರೂ ಕಾಣಿಸ್ಕೊಳ್ಳಲ್ಲ, ನಮ್ಮ ಟೆಕ್ನಿಷಿಯನ್ಸ್ ಕಾಣಿಸ್ಕೊಳ್ಳಲ್ಲ. ಆದರೆ ಅವ್ರ ಹಿಂದಿನ ಸಾಧನೆ ಅವ್ರಿಗೆ ಎಷ್ಟಿಗೆ ಇರುತ್ತೆ ಅಂದರೆ ಅವ್ರನ್ನ ಒಂದ್ಸಲ ಹೋಗಿ ಅವ್ರ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಗೊತ್ತಾಗಿರುತ್ತೆ. ನಮ್ಮ ಡೈರೆಕ್ಟ್ರು ಎಷ್ಟು ಸ್ಟ್ರಿಕ್ಟ್ ಅಂತಂದರೆ ಬೇರೆ ಅವ್ರ ಪ್ರೊಡ್ಯೂಸರ್ ಹತ್ರ ಅವ್ರ ಮಕ್ಕಳನ್ನೇ ಹೀರೋಯಿನ್ ಎಲ್ಲ ಮಾಡಿಬಿಡ್ತಾರೆ. ನನಗೆ ಗೊತ್ತೇ ಇಲ್ಲ. ನಾನೇ ಹೇಳಿದ್ದೀನಿ ನನ್ನ ಮಗನಿಗೆ ಏನಾದರೂ ಒಂದು ಸೀನ್ ಕೊಡು, ಹಾಕು, ಒಂದು ಸ್ಟಾರ್ಟಿಂಗ್ ಮಾಡಲಿ ಅಂತಂದರೆ ನೋ ಆತ ಅಷ್ಟು ಸ್ಟ್ರಿಕ್ಟ್. ಅಂದರೆ ಆ ವಿಷನ್ ಇರುತ್ತೆ, ಆ ವಿಷನ್ಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು. ಬೆಸ್ಟ್ ಟೀಮ್ RSP ಪ್ರೊಡಕ್ಷನ್ಸಲ್ಲಿ ಬೆಸ್ಟ್ ಟೀಮ್ ಆಲ್ರೆಡಿ ಹೈಯರ್ ಆಗೋಗಿದೆ. ಎಲ್ಲರಿಗೂ ನನ್ನ ಕಡೆಯಿಂದ ಮೇಡಮ್ ಕೃತಜ್ಞತೆಗಳಿದೆ. ಅಂದರೆ ಒಂದು ಸಿನಿಮಾ ಮಾಡಿದ್ರೆ 1008 ವಿದ್ಯೆಗೆ ತಿಳ್ಕೊಂಡಂಗೆ ಲೆಕ್ಕ. 1008 ವಿದ್ಯೆಗೆ ಸಮ ಒಂದು ಸಿನಿಮಾ. ಲಾಸ್ಟ್ ಮೆಸೇಜ್ ಏನು ಕೊಡೋಕ್ಕೆ ಇಷ್ಟಪಡ್ತೀನಿ? ನಾನು ಮಾಮೂಲಿ ಮೇಡಮ್, ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯಿಂದ ಬಂದಿರೋ ಹೆಣ್ಮಗಳು. ನಾನು 800 ರೂಪಾಯಿಂದ ಕೆಲಸ ಮಾಡ್ಕೊಂಡು ಬಂದಿರೋಳು. ನಿಮ್ಮ ಈ ಒಂದು ಸಲ ನೀವು ಒಂದು ಟಿಕೆಟ್ ಒಂದು 100 ರೂಪಾಯಿ 200 ರೂಪಾಯಿ ಕೊಟ್ಟು ಬಂದು ನೋಡುವಂಥದ್ದು, ಆ 200 ರೂಪಾಯಿ ಬಂದು 2000 ಜನ ಊಟ ಮಾಡ್ತಾರೆ. ಸಿನಿಮಾ ಥಿಯೇಟ್ರ್ ಓನರ್ಸ್ ಆಗಿರ್ಬೋದು, ತುಂಬ ಜನ ಚಿತ್ರರಂಗ ನಂಬ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಆಶ್ರಯದಾತರು. ಮೇನ್ ಅಜೆಂಡಾ ನಮ್ಮ ಜನತೆ ಕೈ ಹಿಡಿದ್ರೆ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಈಗ ಸ್ಯಾಂಡಲ್ವುಡ್ ಅಂತಂದರೆ ಬ್ಯಾಡ್ ನೇಮ್ ಅಂತ ಹೇಳ್ತಾ ಇದ್ದಾರೆ, ಕನ್ನಡ ಚಿತ್ರರಂಗ ಸರಿ ಇಲ್ಲ, ಯಾರೂ ಬರಲ್ಲ ಅಂತ. ಅವ್ರಿಗೆಲ್ಲ ನಾವು ಒಂದು ಉತ್ತರ ಕೊಡಬೇಕು ಅಂತಂದರೆ ಕನ್ನಡ ಚಿತ್ರರಂಗಕ್ಕೆ ನೀವು ಬಂದು ಥಿಯೇಟ್ರ್ ಸಿನಿಮಾ ನೋಡಬೇಕು. ನಿಮ್ಮ ಮನೆ ಮಗಳು ಉಸಿರು ಚಲನಚಿತ್ರಣ ಮಾಡ್ತಾಯಿದ್ದೀನಿ,
ನೀವೆಲ್ಲ ಈ ಹೆಣ್ಮಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಈ ನಿಮ್ಮ ತವ್ರ ಮನೆ ಹೆಣ್ಮಗಳಿಗೆ ಹೆಸರು ಉಸಿರು ನಿಮ್ಮ ಕೈಯಲ್ಲಿದೆ. ನಮ್ಮ ಕರ್ನಾಟಕ ಜನತೆ, ನಮ್ಮ ಹೊಸಕೋಟೆ ಜನಗಳನ್ನ ಋಣ ತೀರಿಸುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ಕೇಳ್ತೀನಿ. ಆ ಭಗವಂತ ಸ್ವರೂಪ ನೀವೇ ನಮ್ಮ ಈ ಲಕ್ಷ್ಮೀ ಹರೀಶ್ನ ಕಾಪಾಡಬೇಕು. ಥ್ಯಾಂಕ್ ಯು. 100% ಮ್ಯಾಮ್. ಜನಗಳು ಬಂದು ನೋಡ್ತಾರೆ, ಯಾಕಂದರೆ ಒಳ್ಳೆ ಸಿನಿಮಾನ ಕೊಟ್ಟರೆ ಜನ ನೋಡ್ತಾರೆ. 100% ಶೋರ್ ನಿಮ್ಮನ್ನು ಸಪೋರ್ಟ್ ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.